ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತೇನು ವಿಶೇಷ ಮಾಹಿತಿ ನಮ್ಮೆಲ್ಲರಿಗಾಗಿ ಕಾದಿದೆ? ಖಂಡಿತ. ಇವತ್ತಿನ ಸಂಸ್ಕಾರ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರ. ನೀವು ಇವತ್ತೆಲ್ಲರೂ ಏನು ಮಾಡಬೇಕು ಅಂದರೆ, ಒಂದು ಪುಟ್ಟಾಣಿ ತಟ್ಟೆ, ಹಿತ್ತಾಳಿ ಅಥವಾ ತಾಮ್ರ, ಜ್ಞಾಪಕ ಇಟ್ಕೊಳ್ಳಿ, ಬೆಳ್ಳಿ ಬಂಗಾರ ಯಾವುದೂ ಆಗಬಾರ್ದು, ಹಿತ್ತಾಳಿ ಅಥವಾ ತಾಮ್ರ, ಪುಟಾಣಿ ತಟ್ಟೆ, ಅದರಲ್ಲಿ ಒಂದು ಈಶ್ವರನ ಲಿಂಗ ಇಟ್ಕೋಬೇಕು. ಆ ಲಿಂಗವನ್ನು ಇಟ್ಕೊಂಡು 2 ಕಡೆ ಅಭಿಷೇಕ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ವಿಭೂತಿಯನ್ನು 1 kg ವಿಭೂತಿ, ಆ ವಿಭೂತಿಯನ್ನು ಅಭಿಷೇಕ ಮಾಡತಕ್ಕಂಥ ವಿಧಿವಿಧಾನ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಪ್ರದೋಷ ಕಾಲದಲ್ಲೇ ಮಾಡಬೇಕು. ಇವತ್ತು ಪ್ರದೋಷ, ಮನೆ ಬಿಟ್ಟು ಆಚೆ ಏನು ಹೋಗಬೇಕಾಗಿಲ್ಲ. ಯಾಕೆಂದರೆ ಕೆಲವರು ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರೆ, ಕೆಲವರು ದೇವಸ್ಥಾನದಲ್ಲಿ ಅರ್ಚಕರು ಇರಲ್ಲ. ಒಂದು ಕಡೆ ಆಗತ್ತೆ, ಒಂದು ಕಡೆ ಆಗಲ್ಲ. ಕೆಲವರಿಗೆಲ್ಲ ಪಾಪ ಮನಸ್ಥಿತಿ, ಏನು ಮಾಡೋದು ಗುರುಗಳೇ, ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಇರ್ತಾರೆ. ಮನೆಯಲ್ಲಿ ಯಾವ ಕಾರಣಕ್ಕೂ ಪ್ರದೋಷ ಪೂಜೆ ಮಾಡಬೇಕಾದ್ರೆ ಹೇಳಿದ್ದೀನಿ, ದಿನಗಳಾಗಿರ್ತಕ್ಕಂಥವ್ರು ಯಾರೂ ಮನೆ ಇರಬಾರ್ದು. ಅಕಸ್ಮಾತ್ ಮನೆಯಲ್ಲಿ ಮೈಲಿಗೆ ಆಗಿದೆ ಅಂದರೆ ಖಂಡಿತವಾಗ್ಲೂ ನೀವು ಮಾಡಬೇಡಿ ಪೂಜೆ. ಯಾಕೆಂದರೆ ಒಬ್ರಿಗಾಗಿದ್ರು ಅಂಟು ಮಂಟು ಎಲ್ಲ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ, ಎಲ್ಲನೂ ಮುಟ್ಕೊಂಡ್ಬಿಟ್ಟಿರ್ತಾರೆ. ಈ ಕಾಲದ ಹೆಣ್ಮಕ್ಳ, ಅಮ್ಮ ತಟ್ಟೆ ಏನು ಮಾಡಿದ್ಯಾ, ಊಟ ಮಾಡಲಾ ಅಂದ್ಬಿಟ್ಟು ಅಲ್ಲಿ ತಟ್ಟೆ ಮುಟ್ಬಿಡೋದು. ಇವರು ಅಡುಗೆ ಮನೆಗೆ ಫಸ್ಟ್ ಆಫ್ ಆಲ್ ಬಿಡಬಾರ್ದು. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ತಾಯಿಂದ್ರ ಅಕಸ್ಮಾತ್ ಆದರೆ ಗಂಡನ ಯಾವ ಕಡೆ ಹೋಗಿ ಅಂತ ಹೇಳಬೇಕು. ಇಲ್ಲ ಇವ್ರು ನೆಟ್ಟಿಗೆ ಹೆಣ್ಮಕ್ಳು ಒಳಗೋಗ್ಬಿಟ್ಟು ನೆಟ್ಟಿಗೆ ಮುಟ್ಟು ಬರೋದಲ್ಲ. ಹೀಗೆಲ್ಲ ಮಾಡಿದ್ರೆ ಭಾಳಷ್ಟು ಶೋಧನೆಗಳು, ಭಾಳಷ್ಟು ದುರಂತಗಳು ನಿಮ್ಮ ಜೀವನದಲ್ಲಿ ಆಗಿಬಿಡುತ್ತೆ. ಹುಷಾರ್. ಯಾವ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆಗಿರುತ್ತೋ ಅಡುಗೆ ಮನೆ ಸೇರಿಸಿದ್ರಿ, ಮನೆ ಸಂಸಾರ ಸರ್ವನಾಶ. ಇದಂತೂ ಗ್ಯಾರಂಟಿ ಹೇಳಿದ್ದೀನಿ. ಅದಕ್ಕೋಸ್ಕರ ಆ ದಿನಗಳಿದ್ದಾಗ ಹೆಣ್ಣು ಮಕ್ಕಳನ್ನ ಅಡುಗೆ ಮನೆ ಅಟ್ಲೀಸ್ಟ್ ಸೇರಿಸ್ಬೇಡಿ. ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಪದಾರ್ಥಗಳನ್ನ ಮುಟ್ಟಿಸ್ಬೇಡಿ. ಯಾಕಂದರೆ ಹೆಣ್ಣಿಗೆ ಅಗ್ನಿಭೂಷಣ ಅಂತ ಕರಿತೀವಿ. ಅಗ್ನಿ ಮೂಲೆಯಲ್ಲಿ ಸಾಕ್ಷಾತ್ ಜಗನ್ಮಾತೆ ವಾಸಸ್ಥಳ. ಹೆಣ್ಣಿಗೆ ರಕ್ಷಣೆ ಕೊಡೋರು ದುರ್ಗ. ಅಡುಗೆ ಮನೆಯೇ ಬಹಳ ಮುಖ್ಯ. ಅದಕ್ಕೆ ನೀವು ಏನು ಮಾಡಬೇಕು, ಈ ಪ್ರದೋಷ ಕಾಲದಲ್ಲಿ ಅಕಸ್ಮಾತ್ ಯಾರ ಮೇಲೆ ಮೇಲ್ಗೆ ಇದ್ದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಧಾರಾಳವಾಗಿ ಫಸ್ಟ್ ನೀವೇನು ಮಾಡಬೇಕು, ಒಂದು ತಾಮ್ರ ತಟ್ಟೆ ಅಥವಾ ಹಿತ್ತಾಳಿ ತಟ್ಟೆ, ಒಂದು ಈಶ್ವರನ ಲಿಂಗ ಸಿಗುತ್ತೆ. ಅಕಸ್ಮಾತ್ ಯಾರ ಮನೆಯಲ್ಲೂ ಈಶ್ವರನ ಲಿಂಗ ಇಲ್ವಾ, ಒಂದು ಸಾಲಿಗ್ರಾಮ ಲಕ್ಷಣ ಪುಟ್ಟದಾಗಿರ್ತಕ್ಕಂಥ ಗುಂಡು ಕಲ್ಲು, ಏನೇಳೆ ಪುಟ್ಟದಾಗಿರ್ತದೆ ಗುಂಡು ಕಲ್ಲು. ನಿಮ್ಮ ಮನೇಲಿ ಅಕಸ್ಮಾತ್ ಪುಟ್ಟ ಗುಂಡು ಕಲ್ಲು ಇಲ್ಲದೆ ಇದ್ದ ಪಕ್ಷದಲ್ಲಿ ಏನು ಮಾಡಿ ಅಂದರೆ, ಮಹಾಗಣಪತಿನೇ ಸ್ವತಃ ಇಡ್ಬೋದು ಅಂತ ಹೇಳುತ್ತೆ. ಮಹಾಗಣಪತಿನೇ ಸ್ವತಃ. ಯಾಕಂದರೆ ಅವನು ಹೇಳ್ತಾನೆ, ಶಿವಶ್ಚ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ. ಮಹಾವಿಷ್ಣುವೇ ಈಶ್ವರ, ಈಶ್ವರನೇ ಮಹಾವಿಷ್ಣು. ಆದರೆ ಮಹಾಗಣಪತಿ ಸ್ವತಃ ಅವನೇ ಶಿವ ಅಂತ, ಅವನೇ ರುದ್ರ ಅಂತ, ರುದ್ರ ಸಂಭೂತನಾಗಿರ್ತಕ್ಕಂಥ ಮಹಾಗಣಪತಿ. ಅದಕ್ಕೆ ಪಿಳ್ಳಿಯಾರ ಪಟೇಲ್ ನೋಡಿ, ಕೈಯಲ್ಲೇ ಗಣಪತಿ ಏನು ಮಾಡಿದ್ದಾನೆ, ಈಶ್ವರನ ಜಗತ್ ಪೂರ್ತಿ ನಾನೇ ಅಂತ ಹೇಳಿ ಕೈಯಲ್ಲಿ ಗಣಪತಿ ಈಶ್ವರನ ಲಿಂಗ ಇಟ್ಕೊಂಡಿದ್ದೆ. ಅದಕ್ಕೆ ಗಣಪತಿ ಪೂಜೆ ಮಾಡಿದ್ರೆ ಈಶ್ವರನಿಗೆ ಸ್ವತಃ ಪೂಜೆ ಮಾಡ್ದಂಗೆ ಅಂತ. ಅದಕ್ಕೆ ನೀವೇನು ಮಾಡಬೇಕು, ಯಾರ ಮನೆಯಲ್ಲೂ ಈಶ್ವರನ ಲಿಂಗ ಇಲ್ಲದೆ ಇದ್ದರೆ ಪುಟಾಣಿ ಕಲ್ಲು ಸಾಲಿಗ್ರಾಮವನ್ನು ತೊಗೊಂಬಂದು ಇಟ್ಕೋಬೋದು. ಆ ದೇವಸ್ಥಾನದಲ್ಲಿ ನೀವೇನು ಮಾಡಬೇಕು, ಅರಳಿ ಮರ ಕಟ್ಟೆ ಹತ್ರ ತೊಗೊಂಬಂದಿರತಕ್ಕಂಥ ಒಂದು ಕಲ್ಲನ್ನೇ ಮನೆ ಇಟ್ಕೋಬೇಕು. ಬೇರೆ ಎಲ್ಲೂ ತೊಗೋಬಾರ್ದು. ಅರಳಿ ಮರದ ಕಟ್ಟೆ ಹತ್ರ ಕಲ್ಲು ಬಿದ್ದಿದ್ರೆ ತೊಳೆದು, ಪುಟಾಣಿ ಕಲ್ಲು ಚಿಕ್ಕದಾಗ ಸರಿ, ಆ ತಾಮ್ರ ತಟ್ಟೆ ಇಟ್ಕೋಬೇಕು. ಯಾರ ಮೇಲೆ ಲಿಂಗ ಇಲ್ಲೋ ಅವರು, ಲಿಂಗ ಇದ್ದರೆ ಖಂಡಿತವಾಗ್ಲೂ ಲಿಂಗ ಇಟ್ಕೊಳ್ಳಿ. ಆ ವಿಶೇಷವಾಗಿ ಈಶ್ವರನ ಪೂಜೆ ಮಾಡ್ತಕ್ಕಂಥದ್ದು. 1 kg ವಿಭೂತಿ, ಜ್ಞಾಪಕ ಇಟ್ಕೊಳ್ಳಿ, 1 kg ವಿಭೂತಿಯನ್ನು ತರಬೇಕು. ನೀವು ಆ 1 kg ವಿಭೂತಿಯನ್ನು ಒಂದು ತಟ್ಟೆಲೋ ಒಂದು ಬಟ್ಲಲ್ಲೋ ಯಾವುದಕ್ಕೆ ಹಾಕಿಟ್ಕೊಳ್ಳಿ. ಹೊಸಲ ಮೇಲೆ ಇಡಬೇಕು ತಟ್ಟೆ, ತಾಮ್ರ ತಟ್ಟೆ. ದೇವ್ರ ಮನೆ ಹೊಸಲ ಮೇಲೆ ಫಸ್ಟ್ ಇಡಬೇಕು. ಅದಾದಮೇಲೆ ಮೈನ್ ಡೋರ್ ಹೊಸಲ ಮೇಲೆ. ದೇವ್ರ ಮನೆ ಹೊಸಲ ಮೇಲೆ ಇಟ್ಟಾಗ ದೇವ್ರ ಕಡೆ ನೋಡ್ಕೊಂಡು ಪೂಜೆ ಮಾಡಬೇಕು. ಅಂದರೆ ನೀವು ದೇವ್ರನ್ನ ಪಶ್ಚಿಮಕ್ಕಿರಲಿ ದಕ್ಷಿಣಕ್ಕಿರಲಿ ಯಾವ ಕಡೆ ಇರಲಿ ದೇವ್ರ ನೋಡ್ಕೊಂಡು ಪೂಜೆ ಮಾಡೋದು. ಆದರೆ ಮನೆ ಒಳಗೆ ನೋಡಬೇಕಾದ್ರೆ ಹೊರಗಡೆ ಕೂತ್ಕೊಂಡು ಮನೆ ಒಳಗೆ ಪೂಜೆ ಮಾಡಬೇಕು. ಯಾವತ್ತು ತಿಳ್ಕೊಳ್ಳಿ, ಮನೆ ಹೊರಗಡೆ ನೋಡಬಾರ್ದು. ಮೈನ್ ಡೋರ್ ಹೊಸಲ ಮೇಲೆ ಇಟ್ಟಾಗ ನೀವು ಹೊರಗಡೆ ಕೂತ್ಕೋಬೇಕು, ಹೊಸಲ ಮೇಲೆ ಇಟ್ಟು ಮನೆ ಕಡೆ ನೋಡಿಕೊಂಡು ಪೂಜೆ ಮಾಡಬೇಕು. ಇದು ಗಮನ ಇರಲಿ. ಆಗ ಪೂಜೆ ಮಾಡುವಾಗ ಯಾರೂ ಮಧ್ಯೆ ಓಡಾಡಬಾರ್ದು, ಒಂದು ಕಡೆ ಇರಬೇಕು, ಎಲ್ಲ ನಿಮ್ಮ ಹಿಂದೆ ಇರಬೇಕು. ಈಶ್ವರನ ಹಿಂಬದಿಯಲ್ಲಿ, ಈಶ್ವರನ ಮುಂಬದಿಯಲ್ಲೇ ಜೀವನ ಸಾಗಬಾರ್ದು ಅಂತ ಹೇಳಿದ್ದೀನಿ. ಅದಕ್ಕೆ ನೀವು ಪೂಜೆ ಮಾಡಬೇಕಾದ್ರೆ ಒಂದು ಚೊಂಬು ಅಭಿಷೇಕ ನೀರನ್ನ ಹಾಕಬೇಕು. ಲಕ್ಷ್ಮಣಕ್ಕೆ ಸಾಯಂಕಾಲ 3:15 to 4:15 ಸಮಯ ಇಷ್ಟೇ ನೀವು ಮಾಡಬೇಕಾದ್ದು. 1 kg ವಿಭೂತಿ, ಆ ನೀರನ್ನ ಹಾಕೋದು, ನೀರು ಹಾಕಿ ಆ ನೀರನ್ನೆಲ್ಲ ತೆಗೆದಿಟ್ಬಿಡೋದು, ತಿರುಗಿ ಲಿಂಗವನ್ನೆಲ್ಲ ಇಡೋದು. ಈ ಭಸ್ಮ ಇದೆಯಲ್ಲ, ವಿಭೂತಿ ಭಸ್ಮ, ಅದನ್ನು ನಂದೀಶ್ವರನ ಸ್ಮರಣೆ ಮಾಡ್ಕೋದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹೀಗೆ ಹಾಕ್ತಾ ಬರಬೇಕು. ಆ 1 kg ವಿಭೂತಿ ಪೂರ್ತಿ ಈ ಹೊಸಲ ಮೇಲೆ ಪೂಜೆ ಮಾಡೋಕ್ಕೆ ಅರ್ಧ kg ಅಷ್ಟು ದೇವ್ರ ಮನೆ ಹೊಸಲ ಮೇಲೆ ಇಟ್ಟು ಈ ತಟ್ಟೆಯನ್ನು ಪೂಜೆ ಮಾಡಬೇಕು. ತದನಂತರ ಈ ಕಡೆ ಬರಬೇಕು, ಹೊರಗಡೆ ಕೂತ್ಕೋಬೇಕು, ಮನೆ ಮೇನ್ ಡೋರ್ ಹೊಸಲ ಮೇಲೆ ಇಟ್ಕೊಂಡು ಪೂಜೆ ಮಾಡಬೇಕು. ನಿಮ್ಗೆ ರಕ್ಷಣೆ ಹೆಂಗಿರುತ್ತೆ ಅಂದರೆ, ಆ ವಿಭೂತಿ ಭಸ್ಮ ಏನು ಅಭಿಷೇಕ ಮಾಡಿರ್ತೀರ ಅದನ್ನು ಈಶ್ವರನ ಹಾಗೆ ಮುಚ್ಚಿಟ್ಬಿಟ್ಟು ಒಂದು ತಟ್ಟೆನಲ್ಲಿ ಹಾಗೆ ಇಟ್ಬಿಡಿ. ಆ ವಿಭೂತಿನ ಇವತ್ತು ಯಾವ ಕಾರಣಕ್ಕೂ ಮುಟ್ಟಬೇಡಿ. ರಾತ್ರಿ ಊಟವೆಲ್ಲ ಆದಮೇಲೆ ಆ ಲಿಂಗವನ್ನು ವಿಸರ್ಜನೆ ಮಾಡಿ. ಊಟ ಎಲ್ಲ ಆದಮೇಲೆ, ಜ್ಞಾಪಕ ಇರಲಿ, ಊಟವೆಲ್ಲ ಆದಮೇಲೆ ಸಾಯಂಕಾಲ ಪ್ರದೋಷ ಕಾಲ 3:15 to 4:00 ಮಾಡ್ಕೊಂಡಿರ್ತೀರ. ಇದು ಸಾಯಂಕಾಲ ಊಟ ಆದಮೇಲೆ ಕೈಕಾಲು ಮಾತ್ರ ತೊಳ್ಕೊಂಡು ದೇವ್ರ ಮನೆ ಹೋಗಿ ಆ ತಟ್ಟೆಯನ್ನು ಸಮೇತವಾಗಿ ಆ ಲಿಂಗವನ್ನು ಹಾಗೆ ಇಡಿ. ಸ್ವಲ್ಪ ವಿಭೂತಿ ಹಾಗೆ ಇದ್ಬಿಡಿ. ಮಿಕ್ಕಿದೆಲ್ಲ ವಿಭೂತಿ ಸುತ್ತಲೂ ಇರೋದನ್ನ ಒಂದು ಬಟ್ಲಿಗೆ ಹಾಕೊಳ್ಳಿ.
ಮನೆ ಯಜಮಾನನಿಗೆ, ಮನೆ ಮಗಳಿಗೆ, ಮನೆ ಮಗನಿಗೆ ನೀವು ಪ್ರತಿದಿನ ರಾತ್ರಿ ಮಲ್ಕೊಳ್ಳೋಕೆ ಮೊದಲು ಈ ವಿಭೂತಿಯನ್ನು ಇಟ್ಕೊಳ್ಳಿ. ಊಟ ಮಾಡಬೇಕಾದ್ರೆ ಒಂದೊಂದು ಚಿಟಿಕೆ ಬೆಳಗ್ಗೆ ಹೊತ್ತು ಅಡುಗೆಗೆ ಹಾಕಿ. ಹೆಂಗಿರುತ್ತೆ ವೈಬ್ರೇಷನ್ಸ್ ಅಂದರೆ ಅಷ್ಟೂ ಶಕ್ತಿ ಆ ಹೊಸಲ ಮೇಲೆ ಕೂತಿರ್ತಾನೆ. ಯಾಕೆಂದರೆ ನರಸಿಂಹಸ್ವಾಮಿ ಹೀಗೆ ಪ್ರದೋಷ ಕಾಲಕ್ಕೆ ಹೆಂಗೆ ಕೂತಿರುತ್ತೆ. ಪಾರ್ವತಿ ನರಸಿಂಹಸ್ವಾಮಿಯ ಮೇಲೆ ಕೂತ್ಕೊಂಡು ಸ್ವತಃ ಗಂಡನ್ನು ಮಲಗಿಸ್ಕೊಂಡಿರ್ತಾಳೆ. ಅದೇ ಶೂರ್ಟಪಲ್ಲಿ ರಹಸ್ಯ, ಯಾರಿಗೂ ಗೊತ್ತಿಲ್ಲ. ಆ ಹೊಸಲು ನಾವೇನಂತೀವಿ ಲಕ್ಷ್ಮೀ ನರಸಿಂಹ ಅಂತ. ನರಸಿಂಹನ ತೊಡೆ ಮೇಲೆ ಪಾರ್ವತಿ ಕೂತಿರ್ತಾಳೆ, ಅವಳ ತಂಗಿ ನಾವು ಎತ್ಕೊಂಡಿರ್ತಾನೆ, ಈಶ್ವರ ಹೀಗೆ ಮಲಗಿರ್ತಾನೆ. ನೀವು ಅಲ್ಲಿ ತಟ್ಟೆ ಇಟ್ಟು ಪೂಜೆ ಮಾಡ್ತೀರಾ ಈಶ್ವರನ ಲಿಂಗ ಇದ್ದವರು ಲಿಂಗನ ಇಟ್ಟು ಪೂಜೆ ಮಾಡಿ. ಏನೂ ಇಲ್ದಿದ್ದವರು ಕಲ್ಲನ್ನು ಹಳ್ಳಿ ಕಟ್ಟೆ ಹತ್ರ ಎಲ್ಲಿರುತ್ತೋ ಅದನ್ನೇ ತಂದು ತೊಳೆದು ಆ ಲಿಂಗವನ್ನು ಹಾಕಿ ಪೂಜೆ ಮಾಡಿ. ಅಕಸ್ಮಾತ್ ಅದು ಇಲ್ವಾ, ಗಣಪತಿ ವಿಗ್ರಹನ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಇಷ್ಟು ವಿಧಿವಿಧಾನ ಹೇಳ್ಕೊಟ್ಟಿರ್ತಕ್ಕಂಥ ಒಳ್ಳೆ ಸಂಸ್ಕಾರ ನಿಮ್ಮ ಮನೆಯಲ್ಲಿ ಎಷ್ಟು ಮಾರ್ಪಾಡಾಗತ್ತೆ, ಎಷ್ಟು ಶಕ್ತಿ ತುಂಬತ್ತೆ. ನಿಮಗೆ ಆಗದೇ ಇರೋ ಕೆಲಸ ಎಲ್ಲವೂ ಸ್ಥಿರವಾಗಿ ನಡ್ಕೊಂಬರುತ್ತೆ. ಇದು ಸತ್ಯ ಸತ್ಯ ಸತ್ಯ, ಆ ಶಿವನ ಮೇಲೆ ಆಣೆ. ಇಂಥ ಒಂದು ಸಂದರ್ಭ ನಿಮ್ಮೆಲ್ಲರಿಗೂ ರೂಢು ಬರಲಿ ಅಂತ ಹೇಳ್ತಾ ನಾವು ನೀವು ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಪ್ರದೋಷ ಕಾಲದ ವಿಶೇಷ ಪೂಜೆಯ ಕುರಿತು ಸಮಗ್ರ ಮಾಹಿತಿಯನ್ನ ಇವತ್ತು ನೀಡಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ ಹೊರಡೋ ಹೊತ್ತಾಯ್ತು. ನಾಳೆ ಸಿಗೋಣವಾ? ಎಲ್ಲಿ ಅಂತ ನಿಮ್ಗೆ ಗೊತ್ತೇ ಇದೆ. 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಹೋಗಿ ಬರ್ತೀವಿ. ನಮಸ್ಕಾರ.